ಏನು ಡಬಲ್ ಸ್ಟ್ಯಾಂಡರ್ಡ್ ನೋಡ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಆ ಥರ ಇದೆ, ಎಲ್ಲದ ಪತ್ರಿಕೆ ಒಳಗಿತ್ತಲ್ಲ ಡ್ರಾಮಾ, ಮೋದಿ ಸರ್ಕಾರದ ಡ್ರಾಮಾ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಒಳಗೊಳಗೆ ಈ ನಮ್ಮನಿ ಬಡದಾಡ್ತಾರ, ಹೊರಗೆ ಏನೋ ಒಂದ ಮಾತಾಡ್ತಾರ. 10 ಗ್ರಾಂ ಖರೀದಿಗೆ ₹1,000 ವಿನಾಯಿತಿ, ಮತ್ತೆ ವೇಸ್ಟೇಜ್ ಮೇಲೆ 10% ರಿಯಾಯಿತಿ. ಮನು ಜುವೆಲರ್ಸ್, ಕೋಪಿಕರ್ ರಸ್ತೆ, ಹುಬ್ಬಳ್ಳಿ. ಅವ್ರೇನ್ ಹೇಳ್ಯಾರ? ರಾಹುಲ್ ಗಾಂಧಿಗೆ ಎದುರು ಮಾಡಿದ್ರಂತ. ನೀವು 1991ರಲ್ಲಿ ನೀವು ಗಣತಿ ಮಾಡಿದ್ರಿ, 51ರಾಗ ಮಾಡಿರಿ, 61ರಾಗ ಮಾಡಿರಿ, 71ರಾಗ ಮಾಡಿರಿ, 2011ರಾಗ ಮಾಡಿರಿ. ಯಾವಾಗ ಮಾಡಿರಪ್ಪ? ಈಗ ಜ್ಞಾನೋದಯ ಆಯ್ತನ. ನೆಹರು ಏನು ಪತ್ರ ಬರೆದಿದ್ರು? ನೆಹರು ಪತ್ರದ ಕಾಪಿ ಕಳಿಸ್ಕೊಡ್ತೀನಿ ನಿಮಗೆ. ಸದ್ಯಕ್ಕೆ ನನ್ನ ಕಡೆ ಇಲ್ಲ, ಯಾಕಂದ್ರೆ ಭಾಳ ಕೊಟ್ಟರೆ ನಿಮಗೂ ಭಾಳ ಪ್ರಾಬ್ಲಮ್ ಆಗುತ್ತೆ. ರಿಸರ್ವೇಷನ್ದಿಂದ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್, ಸೆಕೆಂಡ್ ಗ್ರೇಡ್ ಅಧಿಕಾರಿಗಳು, ಸೆಕೆಂಡ್ ಗ್ರೇಡ್ ನೌಕರರು ಸರ್ಕಾರಿ ವ್ಯವಸ್ಥೆಯಲ್ಲಿ ಬರ್ತಾರೆ. ಯಾರು ಹೇಳಿದ್ರು? ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿಲ್ಲ ಅಂತ ಹೇಳೋರು ಪತ್ರ ಬರೆದಾರ ರಿಸರ್ವೇಷನ್ ವಿರುದ್ಧವಾಗಿ. ರಾಜೀವ್ ಗಾಂಧಿಯ ಅತಿ ದೊಡ್ಡ ಭಾಷಣ ಲೋಕಸಭೆಯಲ್ಲಿರುವುದು ರಿಸರ್ವೇಷನ್ ವಿರುದ್ಧವಾಗಿ. ಕಾಕಾ ಕಾಲೇಲ್ಕರ್ ಕಮಿಟಿಯನ್ನ ವಿರೋಧ ಮಾಡಿದವರು ಯಾರು? ಆನ್ ರೆಕಾರ್ಡ್ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಮಂಡಲ್ ಕಮಿಷನ್ ಅನ್ನು ವಿರೋಧ ಮಾಡಿದವರು ಯಾರು? ರಾಜೀವ್ ಗಾಂಧಿ. ಜನ ಇತಿಹಾಸ ಮರೆತಿರ್ತಾರೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಸಿದ್ದರಾಮಯ್ಯನವರು. ಇದೇ ಕಾರಣಕ್ಕಾಗಿ ನೀವು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಕಪ್ಪು ಬಾವುಟ ಅನೇಕ ಸರ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಿರಿ. ನೀವು ನಿಮ್ಮ ಸ್ಟೇಟ್ಮೆಂಟ್ ಇದೆ, ನಾನು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದು ಇಂದಿರಾ ಗಾಂಧಿ ವಿರುದ್ಧ. ಯಾಕೆ ಮಾಡಿದ್ರಿ? ಇವತ್ತು ಇಂದಿರಾ ಗಾಂಧಿ ಅಂತ ಅವರು ದೇಶಕ್ಕಾಗಿ ತಾಗಿ ಮಾಡಿದ್ರು, ಅವಾಗ ಯಾಕೆ ಪ್ರದರ್ಶನ ಮಾಡಿ ಎಲ್ಲಿ ಹೋಗಿ ಬಿದ್ದಿರಿ? ಕನಿಷ್ಠ 5ರಿಂದ 6 ಬಾರಿ ಜನಗಣತಿ ಮಾಡಿದವರು ಒಮ್ಮೆ ಮಾಡಲಿಲ್ಲ. ಅದಾದ ನಂತರ ಮುಸಲ್ಮಾನರಾಗ 107 ಜಾತಿ ಅವ, ಅವ್ರದ್ದೇನು ಮಾಡಿಲ್ಲ, ಅವ್ರು ಬರೀ ಮುಸ್ಲಿಂ ಅಂತ ಮಾಡಿರಲ್ಲ. ಅದ್ರೊಳಗೆ ಬೋರಾ ಇದ್ದಾರ, ನದಾಫಿರಾ ಇದ್ದಾರ, ಪಸ್ಮಂದ ಇದ್ದಾರ, ಶಿಯಾ ಸುನ್ನಿ ಅಂತೂ 2 ಮೇನ್ ಅದ. ಇದನ್ನು ಬಿಟ್ಟು ಇವರೆಲ್ಲ ಇದ್ದಾರೆ. ಇವರೆಲ್ಲ ಕೆಲವರು ಇದ್ರೊಳಗೆ ಅಸ್ಪೃಶ್ಯರಿದ್ದಾರೆ, ಮುಸಲ್ಮಾನರಾಗ ಅಸ್ಪೃಶ್ಯರಿದ್ದಾರೆ. ಅವ್ರಿಗೆ ಯಾಕೆ ಮಾಡಿಲ್ಲ? ಯಾವುದಕ್ಕೂ ಉತ್ತರ ಕೊಡಲ್ಲ. ಅಹಂಕಾರ, ದುರಹಂಕಾರ, ತಾಳ್ಮೆ ಕಳೆದುಕೊಳ್ಳೋದು, ತಮ್ಮ ಆಂತರಿಕ ಕಲಹದಿಂದಾಗಿ ತಾಳ್ಮೆ ಕಳೆದುಕೊಂಡು ಕನಿಷ್ಠ ಅಲ್ಲಿ ಕಮಿಷನರ್ ಯಾರು, ಇದು ಬೆಳಗಾವಿ ಕಮಿಷನರ್ ಬರ್ತದೋ ಇಲ್ಲೋ, ಬೆಳಗಾವಿ SP ಯಾರು ನೋಡ್ಲಾರ್ದೆ ಹೊಡ್ಯಾಕೆ ಹೋಗ್ತಾರ. ಆ ಗನ್ಮನ್ ತಡಿತಾನ. ಯಾಕೆಷ್ಟು ತಲೆ ಕೆಟ್ಟಂಗೆ ಮಾಡ್ತಾ ಇದ್ದೀರಿ? ಇದಿಟ್ ಬಿಹೇವಿಯರ್ ಇನ್ ದಿ ಪಬ್ಲಿಕ್ ಲೈಫ್ದಾಗ ಒಬ್ಬ ಅಡಿಷನಲ್ SP ಇಲ್ಲಿಂದ ಬಾಜು ಜಿಲ್ಲಾದಿಂದ ಬಂದೋಬಸ್ತ್ ಹೋಗ್ಯಾರ. ಹೊಡ್ಯಾಕೆ ಹೋಗ್ತೀರಿ ಅವ್ರನ್ನ? ನೀವು ಕಪ್ಪು ಬಾವುಟ ಪ್ರದರ್ಶಿಸಿದ್ರೆ ಇಂದಿರಾ ಗಾಂಧಿಗೆ ನಿಮಗೇನು ಮಾಡಬಾರದು? ಅಂದರೆ ಯಾವ ಮಟ್ಟಕ್ಕೆ ಒಂದು ದಪ್ಪ ಚರ್ಮದವರಾಗಿ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಸಂವಿಧಾನ ರಕ್ಷಣೆ ನಾನು ಭಾಳ ಸರ್ತೆ ಹೇಳಿದ್ದೇನೆ, ಹಿಂಗಾಗಿ ಭಾಳ ಹೇಳಕ್ಕೆ 125 ಸರ್ತೆ ದುರುಪಯೋಗ ಮಾಡ್ಯಾರ. 66ರಿಂದ 77ರಾಗ ಇಂದಿರಾ ಗಾಂಧಿ ಒಬ್ಬರ 50 ಸರ್ತೆ ರಾಜ್ಯ ಸರ್ಕಾರಗಳ ಪೂರ್ತಿ ಸಂವಿಧಾನಬದ್ಧವಾದಂತಹ ಬಹುಮತ ಇದ್ದಂಥ ಸರ್ಕಾರಗಳನ್ನು EMS ನಂಬೂದ್ರಿಪಾದ ಸರ್ಕಾರ ಫಟ್ ತೆಗೆದವ್ರು ಯಾರು? ಹಾಗಾಗಿ ಅಂಬೇಡ್ಕರ್ ಅವ್ರದ್ದು ವಿಷಯ ಭಾಳ ಸರ್ತೆ ಮಾತಾಡಿದ್ದೇನೆ ನಾನು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದವರಿಗೆ ಪದ್ಮಭೂಷಣ ಕೊಟ್ಟರು, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಲಿಲ್ಲ ಇವರು. ಬಾಬಾ ಸಾಹೇಬರು ಸೋತಾಗ ಸಂಭ್ರಮಿಸಿದವರು ಪಂಡಿತ್ ನೆಹರು ಪತ್ರ ಬರೆದಾರ, ಹೇಗೆ ಸೋಲಿಸಿದ್ವಿ ಅಂತ ಹೇಳಿ. ರೆಕಾರ್ಡ್ ಇಲ್ವ ಇದು? ಪಾಕಿಸ್ತಾನಕ್ಕೆ 8 ಜನ ಕಳಿಸಿರು, ಉತ್ತರ ಕೊಟ್ಟು